ಬೇಬಿ ಕವಿಯ ಏನ್ರಿ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ಏನು ರೀಸನ್ ಅಂತ ಹೇಳಲ್ವಾ? ವೀಸಾ ಟಿಕೆಟ್ಸ್ ಎಲ್ಲ ರೆಡಿ ಆಗಿದೆ. ಇನ್ನು ಫಾರಿನ್ಗೆ ಹೋಗೋದು ಒಂದೇ ಬಾಕಿ. ಆರಾಮಾಗಿ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬಿಟ್ರೆ ನಮ್ಮನ್ನು ಹಿಡಿಯೋರು ತಡೆಯೋರು ಯಾರೂ ಇರೋದಿಲ್ಲ. ಜೈ, ಇಷ್ಟು ಸಡನ್ ಆಗಿ ಹೋಗಲೇಬೇಕಾ? ಏನು ಬೇಬಿ, ಎಲ್ಲ ಗೊತ್ತಿದ್ದು ಲಾಸ್ಟ್ ಮೊಮೆಂಟಲ್ಲಿ ಈ ರೀತಿ ಕೇಳ್ತಾ ಇದೆಯಾ? ಇದು ಸಡನ್ ಅಲ್ಲ, ಸೇಫ್ ಆಗೋದಕ್ಕೆ ನಮ್ಮ ಹತ್ರ ಇರೋ ಒಂದೇ ಒಂದು ಸೆಟಪ್. ನಾವಿಲ್ಲಿ ಜಾಸ್ತಿ ದಿನ ಇರೋಕ್ಕಾಗೋದಿಲ್ಲ, ತುಂಬಾ ರಿಸ್ಕ್ ಇದೆ. ಆ್ಯಂಡ್ ಮೋರ್ ಓವರ್ ನಾನು ಬರೀ ನನ್ನ ಶೇರ್ಸ್ ಮಾತ್ರ ಕ್ಲೋಸ್ ಮಾಡಿಲ್ಲ, ಬೇರೆಯವ್ರದ್ದೆಲ್ಲ ಸೇರಿಸಿ ಕ್ಲೋಸ್ ಮಾಡಿದ್ದೀನಿ. ಅವ್ರುಗಳಿಗೆ ಅದು ಗೊತ್ತಾಗಿ ನಮ್ಮ ಮೇಲೆ ಕೇಸ್ ಹಾಕೋಕ್ಕೂ ಮುಂಚೆ ನಾವು ಇಲ್ಲಿಂದ ತಲೆ ಮರೆಸ್ಕೊಬೇಕು, ಇಲ್ಲ ನಮ್ಮ ತಲೆ ಹೋಗುತ್ತೆ. ಅದಕ್ಕೆ ಎಲ್ಲದನ್ನು ಮಾರಿ ಓಡೋಗ್ಬೇಕಾ? ಏಯ್, ಅದೇನು ಲೋಕಲಾಗಿ ಓಡೋಗೋದು ಅಂತೀಯ? ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು. ಒಂದು ಜಾಗದಿಂದ ಒಂದು ಜಾಗಕ್ಕೆ ಮೂವ್ ಆನ್ ಆಗೋದು ಅಂತಾರೆ. ಬೇಬಿ, ಗೆಲ್ಲೋನು ಯಾವತ್ತಿದ್ರೂ ಸಿಚುಯೇಷನ್ ತಕ್ಕಾಗೆ ಮೂವ್ ಆಗ್ತಾನೆ. ಅದೇ ಸೋಲೋನು ನಿಂತ ಜಾಗದಲ್ಲೇ ನಿಂತಿರ್ತಾನೆ. ನಾವು ಗೆಲ್ಲೋರು ಈ ರೀತಿ ಮೂವ್ ಆಗ್ತಾ ಇರಬೇಕು ಬೇಬಿ, ಇಲ್ಲಾಂದರೆ ಲೈಫಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಡೋಂಟ್ ವರಿ ಬೇಬಿ, ನಾನಿಲ್ಲಿ ಎಲ್ಲ ಕಂಪ್ಲೀಟ್ ಸ್ವೀಪ್ ಮಾಡಿದ್ದೀನಿ. ಐ ಮೀನ್, ಇಲ್ಲಿ ಗುಡಿಸಿ ಗುಂಡಾಂತರ ಮಾಡಿ ಫಾರಿನಲ್ಲಿ ಗುಡಿಸ್ಲು ಕಟ್ಟೋದಕ್ಕೆ ಪ್ರತಿಯೊಂದು ಪ್ಲಾನನ್ನು ರೆಡಿ ಮಾಡಿದ್ದೀನಿ. ಅಲ್ಲಿ ಒಂದು ಪ್ರಾಪರ್ಟಿ ಬೈ ಮಾಡ್ತಾ ಇದ್ದೀನಿ. ಅಲ್ಲಿ ಯಾವುದೇ ರೀತಿ ಲೀಗಲ್ ಇಶ್ಯೂಸ್ ಖಂಡಿತ ಇಲ್ಲವೇ ಇಲ್ಲ. ಆ್ಯಂಡ್ ಮೋರ್ ಓವರ್ ಅಲ್ಲೊಂದು ಬಿಸ್ನೆಸ್ ಸೆಟಪ್ ಮಾಡಬೇಕು ಅಂತ ರೆಡಿ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಅಲ್ಲಿರೋದ್ರಿಂದ ಅವರೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನಿನಗೆ ಗೊತ್ತಲ್ಲ ಬೇಬಿ, ನಾನು ಏನೇ ಮಾಡಿದ್ರು ಅರ್ಧಂಬರ್ಧ ಮಾಡೋದಿಲ್ಲ, ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿನೇ ಎಕ್ಸಿಕ್ಯೂಟ್ ಮಾಡೋದು. ನೋಡ್ತಾ ಇರು, ಇನ್ನು ಮುಂದಕ್ಕೆ ನಮ್ಮ ಲೈಫ್ ಕಂಪ್ಲೀಟಾಗಿ ರೀಸೆಟ್ ಆಗುತ್ತೆ. ಬೈ ಚಾನ್ಸ್ ನಮ್ಮನ್ನು ಹುಡ್ಕೊಂಡು ಅಲ್ಲಿಗೂ ಬಂದರೆ? ಬೇಬಿ, ಮೋಸ ಮಾಡಿದ್ರೆ ನ್ಯೂಸ್ ಆಗಲ್ಲ, ಅದೇ ತಗಲಾಕೊಂಡಾಗಲೇ ನ್ಯೂಸ್ ಆಗೋದು. ಸೊ ಚಿಲ್, ನೋ ವರೀಸ್. ಅದು ಅಲ್ಲದೆ ನಾವೇ ಇಲ್ಲಿಲ್ಲ ಅಂದಮೇಲೆ ಯಾರ ಮೇಲೆ ಕೇಸ್ ಹಾಕ್ತಾರೆ? ಹೆಸರೇ ಇಲ್ಲ ಅಂದಮೇಲೆ ಟ್ರೇಸ್ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ ಬೇಬಿ? ಕಾಣಿಸ್ದೇ ಇರೋರ ಮೇಲೆ ಆರೋಪ ಬರೋದಿಲ್ಲ ಬೇಬಿ, ಕಾಣಿಸ್ಕೊಂಡ್ರೆ ಮಾತ್ರ ಆರೋಪ ಬರೋದು. ಆ್ಯಂಡ್ ನಮ್ಗೆ ಆ ರಿಸ್ಕೇ ಇಲ್ಲ. ನಾವಿಲ್ಲಿಂದ ಫಾರಿನ್ಗೆ ಹಾರೋದ್ಮೇಲೆ ನಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಸರಿ ಜೈ, ನೀವು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅಂದಮೇಲೆ ನನಗೂ ಓಕೆನೆ, ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬೇಬಿ, ನೀನೊಬ್ಳು ನನ್ನ ಜೊತೆಗಿದ್ರೆ, ನಿನ್ನ ಸಪೋರ್ಟ್ ನನಗಿದ್ರೆ ಯಾವುದೇ ಯುದ್ಧ ಬೇಕಾದರೂ ಚಿಟಿಕೆ ಹೊಡೆಷ್ಟಲ್ಲಿ ಗೆದ್ಕೊಂಬರ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಜೈ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ. ಈ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೊತೀನಿ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಒಂದು ಸ್ಟ್ರಾಂಗ್ ಪೆಗ್ ರೆಡಿ ಮಾಡಿ. ಪಪ್ಪ, ಇವತ್ತು ನಾವು ದೇವಸ್ಥಾನದಲ್ಲಿ ಅಜ್ಜಿಗೋಸ್ಕರ ಪೂಜೆ ಮಾಡಿಸಿದ್ವಲ್ಲ, ನಾವು ಆ ಅಜ್ಜಿ ನೋಡೇ ಇಲ್ವಲ್ಲ ಪಪ್ಪ? ಹ್ಞೂ ಪಪ್ಪ, ಎಲ್ಲರಿಗೂ ಸಾಮಾನ್ಯವಾಗಿ ಇಬ್ಬರು ಅಜ್ಜಿ ಅಂದರೆ ಇರೋದು. ಒಂದು ಅಪ್ಪನಮ್ಮ ಭಾಗ್ಯ ಅಜ್ಜಿ, ಇನ್ನೊಂದು ಅಮ್ಮನಮ್ಮ ಮಂದಾಕಿನಮ್ಮ. ನಮಗೆ 3 ಜನ ಅಜ್ಜಿ ಅಂದರು. ಅದರಲ್ಲಿ ಇನ್ನೊಬ್ಬರನ್ನ ನಾವು ನೋಡೇ ಇಲ್ಲ ಪಪ್ಪ. ಹೌದು, ನೀವು ಚಿಕ್ಕಮ್ಮ ಆಗ್ಬೇಕು ಅಂತ ಹೇಳಿದ್ರಲ್ಲ, ಹೆಂಗೆ? ಅವರು ಜೆ ಡಿ ಅಂಕಲ್ ಇದಾರಲ್ಲ, ಅವರಮ್ಮ. ಅವರಮ್ಮನ? ಪಪ್ಪ, ಇವ್ರು ಜೆ.ಡಿ. ಅಂಕ್ಲಲ್ಲ, ಕೆ.ಡಿ. ಅಂಕ್ಲು. ಇವಾಗ ಅವರೇ ಅವ್ರ ಅಮ್ಮ ಅಂದರೆ ಅವ್ರ ಥರನೇ ಇವ್ರು ಕೆಟ್ಟವರ ಪಪ್ಪ? ನೋಡಿ, ನೀವು ಪುಟ್ಟ ಮಕ್ಕಳು, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು, ಅರ್ಥ ಆಯ್ತಾ? ಸಾರಿ ಪಪ್ಪ. ಪಪ್ಪ, ಅವ್ರ ಫೋಟೋ ಇದೆಯಾ? ಪಪ್ಪ, ಇವ್ರಾ? ನಾನಿವತ್ತು ಇವ್ರನ್ನ ದೇವಸ್ಥಾನದಲ್ಲಿ ನೋಡ್ದೆ ಪಪ್ಪ. ದೇವಸ್ಥಾನದಲ್ಲಿ ನೋಡಿದ್ರಾ? ಹ್ಞೂ ಪಪ್ಪ, ನಾವೆಲ್ಲರಿಗೂ ಪ್ರಸಾದ ಕೊಡ್ತಿದ್ವಲ್ಲ, ಅವಾಗ ನಾವು ಇವ್ರಿಗೂ ಪ್ರಸಾದ ಕೊಟ್ವಿ. ಇವ್ರು ನಮ್ಮನ್ನ ಮಾತಾಡ್ಸಿದ್ರು ಕೂಡ.